ಪೂಜೆ ಸಾಮಾನು ಕೊಡ್ರಿ, ಬ್ಯಾಗ್ ಕೊಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಶೆಟ್ಟಿ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮೂರಿಗೆ ಹೋಗಿದ್ದೆ. ಅಲ್ಲಿ ಜಾತ್ರೆ ನಡೀತಾ ಇತ್ತು. ನಮ್ಮೂರು ಅಂದರೆ ನಮ್ಮ ತವ್ರ ಮನೆ. ಆ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಮ್ಮ ತವ್ರ ಮನೆ ಅರಸೀಕೆರೆ ಹತ್ರ ಬೆಟ್ಟದಪುರ ಅಂತ. ಈ ಜಾತ್ರೆ ನಡೆಯೋದು ಬೈರಾಂಬುದಿ ಹೊಂಗೆಮ್ಮ ಜಾತ್ರೆ. ಈ ಜಾತ್ರೆ ಅಂತೂ ತುಂಬಾ ಜೋರಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಈ ಜಾತ್ರೆ ಮಾಡ್ತಾರೆ. ಈ ಜಾತ್ರೆ ಒಂದು ವಾರ ನಡೆಯುತ್ತೆ. ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೂ ನಡೆಯುತ್ತೆ ಜಾತ್ರೆ. ಇದು 12 ಹಳ್ಳಿಗಳು ಸೇರಿ ಜಾತ್ರೆನ ಮಾಡ್ತಾರೆ. ಹಾಗಾಗಿ ಈ ಜಾತ್ರೆಗೆ ತುಂಬಾ ಜನ ಸೇರುತ್ತೆ. ಈ ವಿಡಿಯೋ ಮಾಡ್ತಾ ಇರೋದು ನಾನು ಮಂಗಳವಾರ ಪ್ರತಿಯೊಬ್ಬರು ಮನೆಯಲ್ಲೂ ನಾನ್ ವೆಜ್ ಮಾಡಿ ದೇವರಿಗೆ ಎಡೆ ತಗೊಂಡು ಬರ್ತಾರೆ. ಸೋಮವಾರ ಎಲ್ಲರ ಮನೆಯಲ್ಲೂ ಸ್ವೀಟ್ ಮಾಡ್ತಾರೆ. ಮಂಗಳವಾರ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡಿ ದೇವರಿಗೆ ಎಡೆ ತಗೊಂಡು ಬರ್ತಾರೆ. ಅಂದರೆ ಬೈರಾಂಬುದಿ ಬೆಟ್ಟದಪುರದವರು ದೇವಸ್ಥಾನಕ್ಕೆ ಎಡೆ ತಗೊಂಡು ಬಂದು ಕೊಡ್ತಾರೆ. ಇನ್ನು ಬೇರೆ ಬೇರೆ ಹಳ್ಳಿಯವರೆಲ್ಲ ಅವ್ರ ಮನೆಯಲ್ಲೇ ಎಡೆ ಮಾಡಿ ದೇವರಿಗೆ ಎಡೆ ಇಡ್ತಾರೆ. ಇಲ್ಲಿ ಆಮೇಲೆ ಬೇವಿನ ಸೀರೆ ಅಂತ ಮಾಡ್ತಾರೆ. ಅದು ಚಿಕ್ಕ ಮಕ್ಕಳು, ಆಮೇಲೆ ಯಾರಾದರೂ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಅವರೆಲ್ಲ ಬೇವಿನ ಸೀರೆ ಥರ ಉಟ್ಕೊಂಡು ಆಮೇಲೆ ಕಳಶ ಹೊತ್ಕೊಂಡು ದೇವರಿಗೆ ಹರಕೆ ತೀರಿಸ್ತಾರೆ. ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನದ ಹತ್ರ ಬಂದು ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಕೂತಿದ್ವಿ. ಮಕ್ಕಳೆಲ್ಲ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಲ್ಲಿ ಬಡಿಯೋ ಸೌಂಡಿಗೆ. ಪ್ರತಿ ವರ್ಷ ಜಾತ್ರೆ ಅಂದರೆ ಮುಗೀತು, ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ. ಡ್ಯಾನ್ಸ್ ಆಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ಬೇವಿನ ಸೀರೆ. ಇದನ್ನು ಹೆಣ್ಮಕ್ಳು ಮಾತ್ರ ಹೊರಬೇಕು. ಚಿಕ್ಕ ಮಕ್ಕಳಾದರೂ ಮಾಡ್ಬೋದು, ದೊಡ್ಡವರು, ಮದುವೆ ಆಗಿರೋರು, ಯಾರು ಬೇಕಾದರೂ ಈ ಬೇವಿನ ಸೀರೆ ಉಡ್ಬೋದು. ಆದರೆ ಹರಕೆ ಮಾಡ್ಕೊಂಡಿರೋರು ಮಾತ್ರ ಇದನ್ನು ಮಾಡಬೇಕು. ಇದನ್ನು ಬೇವಿನ ಸೀರೆ ಅಂತಲೂ ಅಂತಾರೆ, ಮತ್ತು ಕಳಸ ಒರೆಸೋದು ಅಂತಲೂ ಹೇಳ್ತಾರೆ. ಇದನ್ನು ಬೆಳಗ್ಗೆಯಿಂದ ಉಪವಾಸ ಇದ್ದು ತುಂಬ ನಿಷ್ಠೆಯಿಂದ ಕಳಸ ಹೊರ್ತಾರೆ. ಕೆಲವೊಬ್ಬರಿಗೆ ದೇವ್ರು ಬರುತ್ತೆ, ಇನ್ನು ಕೆಲವೊಬ್ಬರಿಗೆಲ್ಲ ದೇವ್ರು ಬರಲ್ಲ. ಈ ಹರಕೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹರಕೆ ಮಾಡ್ಕೊಳ್ತಾರೆ. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಕ್ಕಳೆಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರಿಗೂ ಸಮ್ಮರ್ ಹಾಲಿಡೇಸ್ ಇರೋದಕ್ಕೂ ಜಾತ್ರೆ ಇದೇ ಟೈಮಲ್ಲಿ ಬರೋದಕ್ಕೂ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಟೈಮ್ನ. ಮಂಗಳವಾರ ನಾನ್ ವೆಜ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬುಧವಾರ
ನಮ್ಮೂರಿಂದು ಬೆಟ್ಟದಪುರದ್ದು ಏನೂ ಫಂಕ್ಷನ್ ಇರಲ್ಲ, ಅಂದರೆ ಬೇರೆ ಹಳ್ಳಿದು ಫಂಕ್ಷನ್ ದೇವಸ್ಥಾನದ ಹತ್ರ ಇರುತ್ತೆ. ನೆಕ್ಸ್ಟ್ ಗುರುವಾರ ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ ನೈಟ್. ಅದಕ್ಕೋಸ್ಕರ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ ಗುರುವಾರ ನೈಟ್ ದೇವಸ್ಥಾನದ ಹತ್ರ ಹೋಗೋಕ್ಕೆ. ಗುರುವಾರ ನೈಟ್ ಮತ್ತು ಶುಕ್ರವಾರ ಬೆಳಗಿನ ಜಾವ ಜಾತ್ರೆ ಇರುತ್ತೆ. ಪ್ರತಿ ಹಳ್ಳಿಯವರು ಗುರುವಾರ ನೈಟು ಶುಕ್ರವಾರ ಬೆಳಗಿನ ಜಾವ ಎಲ್ಲರೂ ಜಾತ್ರೆಗೆ ಸೇರಿರ್ತಾರೆ. ಗುರುವಾರ ನೈಟು ಜಾತ್ರೆ ಇದ್ದಿದ್ದ ದಿನ ತುಂಬಾ ಮಳೆ ಬಂತು. ಜಾತ್ರೆ ಆ್ಯಕ್ಚುಲಿ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಬೇರೆ ಥರದ ಫಂಕ್ಷನ್ ಇರುತ್ತೆ. ಒಂದೊಂದು ಊರಿಂದು ಒಂದೊಂದು ರಥ, ಆಮೇಲೆ ಏನೇನೋ ಫಂಕ್ಷನ್ಸ್ ಇರುತ್ತೆ ಅಲ್ಲಿ. ಅದನ್ನು 5 ಗಂಟೆಯಿಂದ ಮಳೆ ಸ್ಟಾರ್ಟಾಗಿ 8 ಗಂಟೆಗೆ ಸ್ಟಾಪ್ ಆಯಿತು. ಹಂಗಾಗಿ ಎಲ್ಲ ಫಂಕ್ಷನ್ಗಳು ಡಿಲೇ ಆಯಿತು. ನಾವು ಜಾತ್ರೆ ಬೀದಿಗೆ ಹೋಗಿದ್ದೆ 8:30ಗೆ ನಾವು ಜಾತ್ರೆ ಬೀದಿಗೆ ಹೋದ್ವಿ. ಆವಾಗ ಸ್ವಲ್ಪನೂ ಜನ ಇರಲಿಲ್ಲ, ಯಾರೂ ಜನನೇ ಬಂದಿರಲಿಲ್ಲ. ಆಮೇಲೆ ಹೋಗ್ತಾ 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 ತುಂಬಾ ಜನ ಸೇರಿತು. ಕೆಲವೊಂದು ಊರಿನ ಜನಗಳು ದೇವಸ್ಥಾನದ ಹತ್ರನೇ ಬಂದು ಹಾಲ್ಟ್ ಆಗ್ತಾರೆ. ಯಾಕೆ ಅಂದರೆ ಅವ್ರವ್ರ ಊರಿಂದು ಮೆರವಣಿಗೆ ಇರುತ್ತೆ, ಏನಾದರೂ ಫಂಕ್ಷನ್ ಇರುತ್ತೆ, ಮತ್ತೆ ಹೋಗಿ ಬರೋಕ್ಕಾಗಲ್ಲ, ಊರು ದೂರ ಇರುತ್ತೆ ಅಂತ ಕೆಲವೊಬ್ಬರು ಅಲ್ಲೇ ಮಲ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರೆ. ನಾವಾದರೆ ಅಲ್ಲೇ ಹಾಲ್ಟ್ ಆಗಲ್ಲ, ಯಾಕೆಂದರೆ ನಮ್ಮೂರು ಹತ್ರನೇ ಇದೆ. ನಾವು ಮನೆಗೆ ಹೋಗಿ ಮತ್ತೆ ತೇರಿಗೆ ರಿಟರ್ನ್ ವಾಪಸ್ ಬರ್ತೀವಿ ದೇವಸ್ಥಾನದ ಹತ್ರ. ನಮ್ಮೂರ ಕಡೆಯಿಂದ ಏನು ಫಂಕ್ಷನ್ ಇರುತ್ತೆ ಅಂದರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತೊಟ್ಲು, ಅದನ್ನು ಸಿಡಿಗೆ ಹಾಕೋದು ಅಂತ ಹೇಳ್ತಾರೆ. ಈ ಸಿಡಿಗೆ ಹಾಕೋ ಫಂಕ್ಷನ್ನು ಬೆಟ್ಟದಪುರದವ್ರ ಕಡೆಯಿಂದ ನಡೆಯುತ್ತೆ. ಅಲ್ಲಿ ಬಂದಿರೋ ಪ್ರತಿಯೊಂದು ದೇವರು, ಹೊಂಗೆಮ್ಮ, ಮಲ್ಗೆಮ್ಮ, ದೂತುರಾಯ, ಚಲುರಾಯ ಮತ್ತು ಕೆಂಚಪ್ಪ, ಈ ದೇವ್ರುಗಳನ್ನೆಲ್ಲ ಆ ತೊಟ್ಲಲ್ಲಿ ಕೂರಿಸಿ 3 ರೌಂಡ್ ಹಾಕಿಸ್ತಾರೆ. ಇದನ್ನು ಸಿಡಿಗೆ ಹಾಕೋದು ಅಂತ ಹೇಳ್ತಾರೆ. ಒಂದು ಕಡೆ ದೇವ್ರಿರುತ್ತೆ, ಇನ್ನೊಂದು ಕಡೆ ಹುಡುಗರು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ.
ಎಲ್ಲ ದೇವ್ರನ್ನು ತೊಟ್ಲಿಗೆ ಹಾಕಿ ಮುಗಿದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಆ ಮಕ್ಕಳನ್ನ ಆ ತೊಟ್ಲಿಗೆ ಹಾಕಿ ಮತ್ತೆ 3 ರೌಂಡ್ ಓಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇವ್ರ ಕುತ್ತಿ ಎದ್ಮೇಲೆ ಮಕ್ಕಳನ್ನ ಹಾಕಿದ್ರೆ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂತ ಇದನ್ನು ಮಾಡ್ತಾರೆ. ಇದನ್ನು ಮಕ್ಕಳು 1 ವರ್ಷದಿಂದ 3 ವರ್ಷದ ಮಕ್ಕಳಿಗೂ ಹಾಕ್ತಾರೆ, ಮತ್ತು ಒಬ್ಬೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾರೆ. ಅದು ಹಾಕೋದ್ರಿಂದ ಸ್ವಲ್ಪ ಮಕ್ಕಳು ಆ್ಯಕ್ಟಿವ್ ಆಗಿರುತ್ತಾರೆ ಅಂತ ಕೆಲವೊಬ್ಬರು ನಂಬಿಕೆ. ನಾವು ನನ್ನ ಮಗಂಗೆ ಹಾಕಿದ್ದೀವಿ, ನಮ್ಮ ಫ್ಯಾಮಿಲಿಲಿ ಎಲ್ಲ ಮಕ್ಕಳಿಗೂ ಸಹ ಈ ಸಿಡಿಗೆ ನಾವು ಹಾಕಿದ್ದೀವಿ. ಈ ಸಿಡಿಗೆ ಹಾಕೋ ಫಂಕ್ಷನ್ ಎಲ್ಲ ಮುಗಿದು ಮಕ್ಕಳನ್ನ ನಾವು ತೊಟ್ಲಿಗೆ ಹಾಕಿ ಮನೆಗೆ ಹೋಗೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಹಲೋ, ಯುವಕರ ಸಂಘದಿಂದ ಸ್ಪರ್ಧೆ ದಯವಿಟ್ಟು ಪಟಾಕಿ ಪಕ್ಕ ಯಾರು ಹೇಳಿ. ಈಗ ನೀವು ನೋಡ್ತಾ ಇರೋದು ಶುಕ್ರವಾರ ಬೆಳಗಿನ ಜಾವ ತೇರೆಳೆಯೋ ಟೈಮು. ಇಲ್ಲಿ ದೂತರಾಯ ಮತ್ತು ಚಲುರಾಯ ಅಂದರೆ ಯೆಲ್ಲೋ ಕಲರ್ ದೇವರು ಮತ್ತು ರೆಡ್ ಕಲರ್ ದೇವರು, 2 ದೇವರು ಕುಣಿತಾ ಇದೆ. ಅದು ಮಂಡೆ ಮೇಲೆ ಕೊಟ್ಟರೆ ದೇವ್ರು ಬರುತ್ತೆ. ಕೆಲವೊಂದು ಊರ ಕಡೆ ಸುಮ್ಮನೆ ತಲೆ ಮೇಲೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಇಲ್ಲಾಗಲ್ಲ. ಈ ದೇವರಿಗೆ ದೇವ್ರು ಬರುತ್ತೆ, ತುಂಬಾ ಸ್ಟ್ರಾಂಗ್ ಇದೆ. ಏನಾದ್ರು ತಪ್ಪು ಮಾಡಿದ್ರೆ ಕೈಯಲ್ಲಿ ಕೋಲ್ ಇಟ್ಕೊಂಡಿರುತ್ತೆ, ಆ ಕೋಲೆಲ್ಲ ಹೊಡೆದ್ಬಿಡುತ್ತೆ. ಮತ್ತು ತೇರು ಎಳಿಬೇಕಾದ್ರೆ ಫಸ್ಟು ಈ ದೇವ್ರುಗಳೇ ತೇರು ಎಳಿಯೋದು. ಆ 2 ಚಕ್ರಕ್ಕೆ ಹೋಗಿ ಪೂಜೆ ಮಾಡಿ ಕಾಯಿ ಹೊಡೆದು ಆಮೇಲೆ ದೇವ್ರುಗಳು ಫಸ್ಟ್ ಬಂದು ತೇರು ಎಳೆದ್ಮೇಲೆ ಎಲ್ಲ ಜನಗಳು ಸೇರಿ ಈ ತೇರನ್ನು ಎಳಿತಾರೆ. ನಮಗೆಲ್ಲ ಈ ಚಲುರಾಯ ದೂತರಾಯ ಕುಣಿಯೋದು ನೋಡೋಕ್ಕೆ ಒಂದು ಖುಷಿ. ಇದನ್ನ ನೋಡೋಕ್ಕೆ ಅಂತಾನೆ ನಾವು ಜಾತ್ರೆಗೆ ಬರ್ತೀವಿ.
ಚಿನ್ನ ನಿನ್ನ ಮೊಬೈಲ್ ಚಾರ್ಜಿಂಗ್ ಹಾಕలేదు और बैग है माँ मम्मी बैग है किधर बैग है माँ
ಇದಿಷ್ಟು ನಮ್ಮೂರ ಜಾತ್ರೆ ವೀಡಿಯೋಸ್ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮೂರಲ್ಲಿ ಮೊದಲನೇ ಮಳೆ ಬರ್ತಾ ಇರೋದು. ಇದನ್ನ ನನ್ನ ತಂಗಿ ಮಗ ವಿಡಿಯೋ ಮಾಡ್ತಾ ಇದ್ದಾನೆ.